ಸಾಮಾನ್ಯವಾಗಿ ಒಂದು ಮಹಿಳೆ ತನ್ನ ಪೂರ್ತಿ ಜೀವನದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಡಬಹುದು? ಸುಮಾರು 10 ಇಲ್ಲ 20. ಆದರೆ ಈಗ ನೀವು ನೋಡುತ್ತಿರುವ ವ್ಯಾಲೆಂಟಿನಾ ವ್ಯಾಸಿಲೈವಾ ಎಂಬ ಮಹಿಳೆ 16 ಟ್ವಿನ್ಸ್, 7 ಟ್ರಿಪ್ಲೆಟ್ಸ್, 4 ಕ್ವಾಡ್ರೆಟ್ಸ್ ಒಟ್ಟಿಗೆ 69 ಮಕ್ಕಳಿಗೆ ಜನ್ಮ ಕೊಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದರು. 2016ರಲ್ಲಿ ದೂರದ ಜಪಾನೀಸ್ ಹಳ್ಳಿಯಲ್ಲಿ ರೈಲು ನಿಲ್ದಾಣವನ್ನು ಶಾಶ್ವತವಾಗಿ ಮುಚ್ಚಲು ನಿರ್ಧರಿಸಲಾಯಿತು. ಆದರೆ ಅವರು ಒಬ್ಬ ವಿದ್ಯಾರ್ಥಿಯು ಆ ರೈಲನ್ನು ಬಳಸುತ್ತಿರುವುದನ್ನು ಗಮನಿಸಿದಾಗ ಅವರು ಆ ವಿದ್ಯಾರ್ಥಿ ತನ್ನ ಗ್ರ್ಯಾಜುಯೇಟ್ ಪಡೆಯುವವರೆಗೂ ಅದನ್ನು ತೆರೆದಿಡಲು ನಿರ್ಧರಿಸಿದರು. 2016ರಲ್ಲಿ ಲಿಂಡ್ಲಿ ಎಂಬ ಮಗು 2 ಬಾರಿ ಜನಿಸಿತು. ಪೀಡಿಯಾಟ್ರಿಕ್ ಸರ್ಜನ್ಗಳು ಅವಳ ಬೆನ್ನುಮೂಳೆಯ ಮೇಲೆ ಇರುವ ಟ್ಯೂಮರ್ ಕತ್ತರಿಸಲು ಗರ್ಭದಿಂದ ತೆಗೆದು ಮತ್ತೆ ಗರ್ಭದೊಳಗೆ ಇಟ್ಟರು. ಹೀಗೆ ಲಿಂಡ್ಲಿ ಹಲವಾರು ವಾರಗಳ ನಂತರ ಆರೋಗ್ಯವಾಗಿ 2ನೆಯ ಬಾರಿ ಜನಿಸಿದಳು. 1961ರವರೆಗೆ ಗ್ರೇಟ್ ಬ್ರಿಟನ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲಾಗಿತ್ತು. ಒಂದು ವೇಳೆ ಆತ್ಮಹತ್ಯೆಗೆ ಪ್ರಯತ್ನಪಟ್ಟು ಸಿಕ್ಕಿಬಿದ್ದರೆ ಆ ವ್ಯಕ್ತಿಯನ್ನು ಗಲ್ಲಿಗೇರಿಸುವ ಶಿಕ್ಷೆ ವಿಧಿಸಲಾಗಿತ್ತು. ಈ ಪ್ರಪಂಚದಲ್ಲೇ ಅತಿದೊಡ್ಡ ಮ್ಯಾಥಮೆಟಿಕಲ್ ಪ್ರೂಫ್ ಅಥವಾ ಥೀರಮ್ ಬಂದು ಬೂಲಿಯನ್ ಪೈಥಾಗರನ್ ಟ್ರಿಪಲ್ಸ್ ಪ್ರಾಬ್ಲಮ್. ಈ ಥೀರಮ್ ಬಂದು 15,000 ಪುಟಗಳಲ್ಲಿ ರಚಿಸಲಾಗಿದೆ. ಹಾಗೆ ಇದನ್ನು ಪೂರ್ತಿಗೊಳಿಸಲು 100ಕ್ಕಿಂತ ಹೆಚ್ಚು ಗಣಿತ ವಿಜ್ಞಾನಿಗಳು ಕನಿಷ್ಠ 30 ವರ್ಷ ತೆಗೆದುಕೊಂಡರು. 2012ರಲ್ಲಿ ಒಂದು ಮಹಿಳೆ ಆಕೆಯ ಬಾಸ್ನ ಕಾಪಾಡಿಕೊಳ್ಳಲು ಆಕೆಯ ಮೂತ್ರಪಿಂಡವನ್ನು ದಾನ ಮಾಡಿದಳು. ಆದರೆ ಇದರಿಂದ ಆಕೆ ರಿಕವರಿಯಾಗಲು ಹೆಚ್ಚು ಸಮಯ ಪಡೆದರಿಂದ ಆಕೆಯನ್ನು ತನ್ನ ಬಾಸ್ ಕೆಲಸದಿಂದ ತೆಗೆದುಬಿಟ್ಟನು. ಏಪ್ರಿಲ್ 2022ರಲ್ಲಿ ಬಿಹಾರದ ಕಳ್ಳರು ಸರ್ಕಾರಿ ಅಧಿಕಾರಿಗಳಂತೆ ನಟಿಸುವ ಮೂಲಕ ಹಗಲು ಹೊತ್ತಿನಲ್ಲಿ 500 ಟನ್ ಅಂದರೆ 500,000 ಕೆಜಿ ತೂಕದ ಸಂಪೂರ್ಣ 60 ಅಡಿ ಉದ್ದದ ಉಪಯೋಗದಲ್ಲಿ ಇಲ್ಲದ ಸ್ಟೀಲ್ ಬ್ರಿಡ್ಜ್ ಅನ್ನು ಕದ್ದಿದ್ದಾರೆ. ಏನೇ ಆದರೂ ಬಿಹಾರ್ನಲ್ಲಿ ಇವೆಲ್ಲ ಮಾಮೂಲಿ. 8 ಡಿಸೆಂಬರ್ 2009ರಲ್ಲಿ ಭಾರತೀಯ ಆಶೀಶ್ ರವಂಡಾಲೆ ಪಾಟೀಲ್ ಎಂಬ ವೈದ್ಯರು 3 ಗಂಟೆಗಳ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಧನರಾಜ್ ವಡಿಲೆ ಎಂಬ ರೋಗಿಯ ಎಡ ಮೂತ್ರಪಿಂಡದಿಂದ 172,155 ಕಲ್ಲುಗಳನ್ನು ತೆಗೆದರು. ಹಾಗೆ ಇದು ಗಿನ್ನಿಸ್ ವಿಶ್ವ ದಾಖಲೆಯಾಗಿದೆ. ಜಪಾನಿನ ವ್ಯಕ್ತಿಯೊಬ್ಬ ತನ್ನ ಮನೆಯಲ್ಲಿ ರಾತ್ರಿ ಆಹಾರವು ಕಣ್ಮರೆಯಾಗುತ್ತಿರುವುದನ್ನು ಒಮ್ಮೆ ಗಮನಿಸಿದನು. ಅದರಿಂದ ಅವನು ಮನೆಯಲ್ಲಿ CCTV ಕ್ಯಾಮೆರಾವನ್ನು ಸ್ಥಾಪಿಸಿದನು. ನಂತರ ಆ CCTVಯಲ್ಲಿ ಮಹಿಳೆಯೊಬ್ಬಳು ಆತನ ಮನೆಯಲ್ಲಿ ವಾಸಿಸುತ್ತಿರುವುದನ್ನು ಕಂಡುಹಿಡಿದನು. ಆ ಮಹಿಳೆ ಆತನ ಮನೆಯಲ್ಲಿ 1 ವರ್ಷದಿಂದ ಯಾರಿಗೆ ತಿಳಿಯದಾಗೆ ರಾತ್ರಿಯಲ್ಲಿ ಮಿಕ್ಕಿರುವ ಊಟವನ್ನು ಕದ್ದು ತಿನ್ನುತ್ತಿದ್ದಳು. ರೈಲಿನ ಹಿಂದೆ ಇರುವ X ಎಂಬ ಚಿಹ್ನೆ ಏನು ಸೂಚಿಸುತ್ತೆ ನಿಮಗೆ ಗೊತ್ತಾ? ಈ X ಎಂಬ ಚಿಹ್ನೆ ರೈಲಿನ ಕೊನೆಯ ಪೆಟ್ಟಿಗೆಯನ್ನು ಸೂಚಿಸುತ್ತೆ. ಒಂದು ವೇಳೆ ಈ ಚಿಹ್ನೆ ಇಲ್ಲ ಎಂದರೆ ಯಾವುದೋ ಒಂದು ಪೆಟ್ಟಿಗೆ ಕಾಣೆಯಾಗಿದೆ ಎಂದು ಅರ್ಥ. ರಾತ್ರಿಯ ಸಮಯದಲ್ಲಿ ಈ X ಚಿಹ್ನೆಯ ಬದಲು ಕೆಂಪು ಬಣ್ಣದ ಲೈಟ್ ಅನ್ನು ಉಪಯೋಗಿಸುತ್ತಾರೆ.